ಗಣತಿದಾರರಿಗೆ ಆಮೇಲೆ ಬನ್ನಿ ಎನ್ನದೇ ಸಹಕಾರ ನೀಡಿ ಮೌತ್ ಕಿಲ್ ಎಚ್ಚರಿಕೆ. ಜಿಬಿಎ ವ್ಯಾಪ್ತಿಯಲ್ಲಿ ಗುರುವಾರದಿಂದ ರಾಷ್ಟ್ರೀಯ ಜನಗಣತಿಗೆ ಚಾಲನೆ ನೀಡಲಾಗಿದ್ದು, ಗಣತಿದಾರರು ಮನೆಗೆ ಬಂದಾಗ ಗಣತಿಗೆ ಅಸಹಕಾರ ನೀಡಿದರೆ ನಿರಾಕರಿಸಿದರೆ ಕೇಸ್ ದಾಖಲಿಸಲಾಗುವುದು ಅಂತ ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಎಚ್ಚರಿಸಿದ್ದಾರೆ. ಗುರುವಾರ ಜಿಬಿಎ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಗಣತಿದಾರರು ಗಣತಿಗೆ ಬಂದಾಗ ಆಮೇಲೆ ಬನ್ನಿ ಎನ್ನಬಾರದು. ಗಣತಿ ವೇಳೆ ಮನೆಯ ಮಾಲೀಕರು, ಮನೆಯ ಸದಸ್ಯರ ಸಂಖ್ಯೆ, ಮನೆಯಲ್ಲಿನ ಸೌಲಭ್ಯಗಳು, ಮನೆಯ ಮಾದರಿ, ವಾಹನಗಳು, ನೀರಿನ ಸೌಕರ್ಯ, ಫೋನ್ ಸೌಲಭ್ಯ, ಶೌಚಾಲಯ ಇದೆಯೇ ಎಂಬಂತಹ ಪ್ರಶ್ನೆಗಳಿರುತ್ತವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಥಳದಲ್ಲೇ ಉತ್ತರಿಸಬಹುದು. ದಾಖಲೆ ನೋಡಿ ಹೇಳುವಂತಹದ್ದು ಏನೂ ಇಲ್ಲ ಅಂತ ಹೇಳಿದ್ರು. ನಗರದಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಹೋಗಿರ್ತಾರೆ. ಅದಕ್ಕಾಗಿ 2ನೇ ವಾರದಿಂದ ಸಂಜೆ 6 ರಿಂದ 9 ಗಂಟೆ ಹಾಗೂ ಬೆಳಿಗ್ಗೆ 6 ರಿಂದ 9 ಗಂಟೆಗೆ ಗಣತಿ ಮಾಡುವ ಉದ್ದೇಶವಿದೆ ಅಂತ ಆಯುಕ್ತರು ತಿಳಿಸಿದ್ರು. ಒಬ್ಬೊಬ್ಬ ಗಣತಿದಾರರಿಗೆ 200 ರಿಂದ 250 ಮನೆಗಳ ಜವಾಬ್ದಾರಿಯನ್ನ ನೀಡಲಾಗಿದೆ. ವಿಶೇಷ ಚೇತನರು, ಗರ್ಭಿಣಿಯರು, ಅನಾರೋಗ್ಯ ಪೀಡಿತರು, 1 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಹೊಂದಿರುವ ಹೆಣ್ಣು ಮಕ್ಕಳು, ಪರೀಕ್ಷಾ ಕಾರ್ಯದಂತಹ ಕೆಲವು ವಿಶೇಷ ಪ್ರಕರಣಗಳ ಸರ್ಕಾರಿ ನೌಕರರಿಗೆ ಗಣತಿ ಕಾರ್ಯದಿಂದ ವಿನಾಯಿತಿಯನ್ನ ನೀಡಲಾಗಿದೆ. ಒಟ್ಟು 26,000 ನೌಕರರು ಗಣತಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರು ವಿವರಿಸಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.